ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಕಸ ಎಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ತಿಂಡಿಗೆ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಸಾಸ್ನ ಬಳಸದೆ ತುಂಬಾ ಹೆಲ್ತಿಯಾಗಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ನಾವು ಲೈಫಲ್ಲಿ ಒಂದು ಸ್ಟ್ರಾಂಗ್ ಹೌಸ್ ವೈಫ್ ಆಗಬೇಕು, ಒಂದು ಸ್ಟ್ರಾಂಗ್ ಪರ್ಸನ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ ಅಲ್ವಾ. ಅಂದರೆ ಒಂದು ಸ್ಟ್ರಾಂಗ್ ಆಗಿ ನಾವು ಲೈಫ್ನ ಲೀಡ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ. ಈ ರೀತಿ ಇದ್ದಾಗ ಒಂದು ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಅಂದ್ಕೊಂಡಾಗ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನಮ್ಮ ಲೈಫಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನು ಅಂದರೆ ನಾವು ಸ್ಟ್ರಾಂಗ್ ಆಗಿರಬೇಕು, ಒಂದು ಸ್ಟ್ರಾಂಗ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂದಾಗ ನಮ್ಮಲ್ಲಿರುವ ವೀಕ್ನೆಸ್ನ ಮೊದಲು ತೆಗೆದು ಹೊರಗಡೆ ಹಾಕಬೇಕು. ಯಾವಾಗಲೂ ನಾವು ಒಳಗಡೆನೇ ಒಂದು ವೀಕ್ನೆಸ್ನ ಇಟ್ಕೊಂಡಿದ್ದಾಗ ನಮ್ಗೆ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಮನಸ್ಸಲ್ಲಿ ಯಾವಾಗಲೂ ಒಂದು ಭಯ ಅನ್ನೋದಿರುತ್ತೆ, ಇವಾಗ ಒಂದು ವೀಕ್ನೆಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ನಮ್ಗೆ ಒಂದೊಂದ್ಸಲ ಸ್ಟೇಜ್ ಫಿಯರ್ ಅನ್ನೋದಿರುತ್ತೆ. ಇವಾಗ ಎಲ್ಲರ ಜೊತೆನೂ ಮಾತಾಡಲಿಕ್ಕೆ ತುಂಬಾ ಭಯ ಆಗುತ್ತೆ. ಎಲ್ಲರೂ ಹೋಗಿ ಸ್ಟೇಜ್ ಮೇಲೆ ಮಾತಾಡಬೇಕು ಅಂದರೆ ತುಂಬಾ ಎದುರುಕೊಳ್ತಾ ಇರ್ತೀವಿ. ಆ ವೀಕ್ನೆಸ್ಸು ಮನಸ್ಸಲ್ಲಿದ್ದಾಗ ನಮಗೆ ಹೋಗೋಕ್ಕಿಂತ ಮುಂಚೆನೇ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರೂ ಮಾತಾಡಬೇಕು, ಯಾರ ಜೊತೆನಾದ್ರು ಒಂದು ಕಾನ್ಫಿಡೆಂಟಾಗಿ ಮಾತಾಡಲಿಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಭಯ ಯಾವಾಗಲೂ ಮನಸ್ಸಲ್ಲೇ ಇಟ್ಕೊಂಡು ನಮ್ಮ ವೀಕ್ನೆಸ್ನ ನಾವೇ ಇಟ್ಕೊಂಡಿದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅಂದರೆ ಹೋಗೋಕ್ಕಿಂತ ಮುಂಚೆನೇ ಇವಾಗ ಸ್ಟೇಜ್ ಮೇಲೆ ಮಾತಾಡಬೇಕು ಅಂದಾಗ ಇನ್ನು ಹೋಗೋಕ್ಕಿಂತ ಮುಂಚೆನೇ ಎದುರುಕೋತಾ ಇರ್ತೀವಿ. ಆದಷ್ಟು ನಾವು ಸ್ಟ್ರಾಂಗ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮ್ಮಲ್ಲಿರುವ ವೀಕ್ನೆಸ್ನ ಮೊದಲು ತೆಗೆದೇ ಹೊರಗಡೆ ಹಾಕಬೇಕು. ಆವಾಗ ನಾವು ಒಂದು ಸ್ಟ್ರಾಂಗ್ ಆಗಲಿಕ್ಕೆ ಈಸಿ ಆಗುತ್ತೆ, ಒಂದು ಸ್ಟ್ರಾಂಗ್ ಲೈಫ್ನ ಲೀಡ್ ಮಾಡ್ಬೋದು. ಫಸ್ಟ್ ಪಾಯಿಂಟು ವೀಕ್ನೆಸ್ನ ಮೊದಲು ತೆಗೆದು ಹೊರಗಡೆ ಹಾಕಬೇಕು. ಯಾವಾಗಲೂ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ರೆ ಒಂಥರ ಅದು ಯಾವಾಗಲೂ ಒಂಥರ ಭಯ ಫೀಲಿಂಗ್ ಆಗ್ತಾ ಇರುತ್ತೆ. ಸೆಕೆಂಡ್ ಒನ್ ಏನು ಅಂತ ಅಂದರೆ ಡಿಸಿಷನ್ ಮೇಕಿಂಗ್. ಏನೇ ಡಿಸೈಡ್ ಮಾಡಬೇಕಂತ ಅಂದರೂ ನಮ್ಮ ಲೈಫಲ್ಲಿ ಏನೇ ಒಂದು ನಿರ್ಧಾರನ ತಗೋಬೇಕು ಅಂತ ಅಂದರೆ ಫಸ್ಟ್ ಪ್ರಿಯಾರಿಟಿ ನಾವೇ ತಗೋಬೇಕು, ನಮಗೆ ಕೊಟ್ಕೋಬೇಕು. ಯಾರಿಗೂ ಕೂಡ ಅಂದರೆ ನೀನು ತಗೋ ಅಂತ ಅಂದರೆ ಬೇರೆಯವ್ರು ಕೇಳಿ ಮಾಡಿಸ್ಕೊಳ್ಳೋದ್ಕಿಂತ ನಮ್ಮ ಲೈಫಲ್ಲಿ ಏನೇ ನಿರ್ಧಾರ ಒಂದು ಡಿಸಿಷನ್ ಬಂದರೂ ಕೂಡ ನಾವೇ ಆದಷ್ಟು ಅದನ್ನು ಒಂದು ಡಿಸೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಆವಾಗ ನಾವೊಂದು ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾವೆಲ್ಲನೂ ಬೇರೆಯವ್ರು ಕೇಳಿ ಅವ್ರು ಹೇಳ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡ್ತೀವಿ ಅಂದಾಗ ಅದು ನಮ್ಮ ಸ್ವಂತ ಅಂತ ಅನ್ಸಲ್ಲ ಅಲ್ವಾ. ಬೇರೆಯವ್ರು ಕೇಳಿ ಹೇಳಿ ಮಾಡ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಆವಾಗ ಅಷ್ಟು ನಾವು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಟ್ರಾಂಗ್ ಆಗಬೇಕು ಅಂತ ಅಂದಾಗ ಆದಷ್ಟು ನಮ್ಮ ಡಿಸಿಷನ್ನು ನಮ್ಮ ನಿರ್ಧಾರಗಳನ್ನ ನಾವೇ ತಗೊಳ್ಳೋದು, ಫಸ್ಟು ಪ್ರಿಯಾರಿಟಿ ನಮಗೆ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅಂದರೆ ತಪ್ಪು ಸರಿನೋ ಗೊತ್ತಿಲ್ಲ, ಫಸ್ಟು ನಮಗೆ ತಪ್ಪು ಅಂತ ಅನಿಸ್ಕೋಬೋದು. ಆದರೆ ನಾವು ಆ ನಿರ್ಧಾರ ತಗೋತಾ ನಮಗೆ ಕೆಲವೊಂದು ವಿಷಯಗಳು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಈ ರೀತಿ ಮಾಡಿದ್ರೆ ನಾನು ಕರೆಕ್ಟಾಗಿ ಸ್ಟ್ರಾಂಗ್ ಆಗ್ಬೋದು, ಈ ರೀತಿ ನಿರ್ಧಾರನ ತಗೋಬೋದು ಅನ್ನೋ ಫೀಲ್ ಕೂಡ ಆಗುತ್ತೆ. ಆದಷ್ಟು ಡಿಸಿಷನ್ನ ಏನೇ ಇದ್ರೂ ಕೂಡ ನಾವೇ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೆಕೆಂಡ್ ಪಾಯಿಂಟು ಡಿಸಿಷನ್ ಮೇಕಿಂಗು. ನೆಕ್ಸ್ಟ್ ಪಾಯಿಂಟು ಏನು ಅಂತ ಅಂದರೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಇದು ನಾವೊಂದು ಬೇರೆಯವ್ರ ಜೊತೆ ಒಂದು ಕಾನ್ಫಿಡೆಂಟಾಗಿ ಮಾತಾಡಬೇಕು, ಏನಾದರೂ ನಾವೊಂದು ಮಾತಾಡಬೇಕು ಅಂತ ಅಂದಾಗ ನಾವು ಕಾನ್ಫಿಡೆಂಟಾಗಿ ಇರಬೇಕು ಅಂತ ಅಂದರೂ ಕೂಡ ನಾವು ನಾಲೆಡ್ಜ್ ಅನ್ನೋದನ್ನು ತುಂಬಾ ಇಂಪ್ರೂವ್ ಮಾಡ್ಕೋಬೇಕು. ಆದಷ್ಟು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ನ್ಯೂಸ್ ನೋಡೋದಾಗಿರ್ಬೋದು, ಹೊರಗಡೆ ಏನೇನು ನಡೀತಿದೆ ಅನ್ನೋ ತಿಳ್ಕೊಳ್ಳೋದಾಗಿರ್ಬೋದು. ಇವಾಗ ಒಂದು ಹೌಸ್ ವೈಫ್ ಆಗಿದ್ದೀವಿ ಅಂದಾಗ ನಾವು ಆದಷ್ಟು ಕೆಲಸ ಏನು ಮನೆ ಕೆಲಸನೇ ಮಾಡ್ಕೊಂಡಿರೋ ಬದಲು ಏನಾದರೂ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊತಾ ಇದ್ದರೆ ನಮಗೂ ಕೂಡ ನಾಲೆಡ್ಜ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮಗೂ ಬೇರೆ ಬೇರೆ ವಿಷಯಗಳು ತಿಳ್ಕೊತಾ ಇರ್ತೀವಿ. ಆದಷ್ಟು ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು ಅಂತಂದರೆ ಯಾವಾಗಲೂ ಸುಮ್ಮನೆ ಇರೋದು, ಅಂದರೆ ಬೇರೆಯವ್ರ ಜೊತೆ ಮಾತಾಡೋಕ್ಕೂ ಹೆಂಗೆ ಮಾತಾಡೋದು ಅನ್ನೋ ಫೀಲ್ ಆಗ್ತಿರೋದು. ಆದಷ್ಟು ನಾವು ಬೇರೆಯವ್ರ ಜೊತೆ ಕಾನ್ವರ್ಜೇಷನ್ ಮಾಡ್ತಾ ಅವರಲ್ಲಿರೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ನಮ್ಮಲ್ಲಿ ಏನಾದ್ರು ಇದ್ದರೆ ಅವ್ರ ಜೊತೆ ಶೇರ್ ಮಾಡ್ಕೋಬೋದು. ಈ ಕಾನ್ವರ್ಜೇಷನಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಒಳ್ಳೊಳ್ಳೆ ನಮಗೆ ಒಂದು ಪಾಸಿಟಿವ್ ವೈಬ್ ಕೊಡ್ತಾರೆ ಅನ್ನೋರಿದ್ದಾಗ ಮಾತಾಡೋದು ತುಂಬಾ ಇಂಪಾರ್ಟೆಂಟು. ಆವಾಗ ಬೇರೆ ಬೇರೆ ವಿಷಯಗಳ್ನು ತಿಳ್ಕೊಬೋದು. ನಾವು ಯಾವಾಗಲೂ ನಾವು ಒಬ್ಬರೇ ಏನು ಕೆಲಸ ಮಾಡ್ತಿದ್ವಿ ಅಷ್ಟನ್ನು ಮಾತ್ರ ಮಾಡಿಕೊಂಡೇ ಇದ್ಬಿಟ್ರೆ ನಮ್ಮ ನಾಲೆಡ್ಜ್ ಅಷ್ಟು ಇಂಪ್ರೂವ್ ಆಗೋದಿಲ್ಲ. ನಾವೆಷ್ಟು ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋತೀವಿ ನಮಗೆ ಎಲ್ಲ ವಿಷಯಗಳನ್ನ ತಿಳ್ಕೊತಾ ಇರ್ತೀವಿ. ನಮಗೂ ಕೂಡ ಒಂದು ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ. ಏನಾದ್ರು ಮಾತಾಡಬೇಕು ಅಂದರೆ ಧೈರ್ಯವಾಗಿ ಮಾತಾಡ್ತೀವಿ. ಅಂದರೆ ಒಂದು ಸ್ವಲ್ಪ ವಿಷಯ ಯಾವುದಾದ್ರೂ ಒಂದು ಟಾಪಿಕ್ನ ನಾವು ಮಾತಾಡ್ತಿದ್ದೀವಿ ಅಂದಾಗ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವೊಂದು ಸ್ಟ್ರಾಂಗ್ ಆಗಿ ಒಂದು ಕಾನ್ಫಿಡೆಂಟಾಗಿ ಮಾತಾಡಲಿಕ್ಕೆ ಆಗೋದು ಅಲ್ವಾ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಮಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ಏನು ಅನ್ಕೋಬಿಡ್ತಾರೆ, ಮಾತಾಡಿದ್ರೆ ನನ್ನ ಮಾತಿಂದ ಬೇರೆಯವರೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇದು ಥರ್ಡ್ ಪಾಯಿಂಟು. ನೆಕ್ಸ್ಟು ಏನು ಅಂತ ಅಂದರೆ ಎಮೋಷನಲಿ ವೀಕ್.
ಅಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲೂ ಕೂಡ ತುಂಬಾ ಎಮೋಷನ್ ಆಗೋದು, ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳೋದು. ಅಂದರೆ ಒಂದು ನಾವು ಈ ರೀತಿ ವೀಕ್ ಆಗ್ತಾ ಆಗ್ತಾ ನಮ್ಮ ಮೈಂಡು ಒಂದು ಸ್ವಲ್ಪ ಆ್ಯಕ್ಟಿವ್ ಇರಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಎಮೋಷನಲಿ ವೀಕು, ಯಾರಾದರೂ ಏನಾದರೂ ಅಂದರೆ ಅಷ್ಟಕ್ಕೂ ಅಳೋದು. ತುಂಬಾ ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಆದಷ್ಟು ಒಂದು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಏನು ಒಂದು ವಾಸ್ತವ ಇದೆ ಅದನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಯಾವಾಗಲೂ ನಾವು ಪ್ರಾಕ್ಟಿಕಲ್ಲಾಗೆ ತಗೊಳ್ಳಲಿಕ್ಕೆ ಆಗಲ್ಲ ಅಲ್ವಾ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಒಂದು ಎಮೋಷನಲ್ ಆಗಲೇಬೇಕು. ಎಲ್ಲರ ಜೀವನದಲ್ಲಿ ಎಮೋಷನಲ್ ಆಗದೆ ಇರೋದಕ್ಕೆ ಆಗೋದಿಲ್ಲ. ಅಂದರೆ ಜಾಸ್ತಿ ಯಾವಾಗಲೂ ಅಳ್ತಾನೆ ಇರೋದು, ಯಾರಾದರೂ ಏನಾದರೂ ಅಂದರೆ ಅಷ್ಟಕ್ಕೂ ಅಳೋದು, ಎಲ್ಲನೂ ಅಂದರೆ ಕರೆಕ್ಟಾಗಿ ನಿಭಾಯಿಸೋಕ್ಕೆ ಆಗದೇ ಆಗಲೂ ಕೂಡ ವೀಕ್ ಆಗಿರೋದು, ಇದು ಕೂಡ ನಮ್ಮನ್ನ ಆದಷ್ಟು ಇನ್ನೂ ವೀಕ್ ಮಾಡಿಬಿಡುತ್ತೆ. ನಮ್ಮ ಮೈಂಡು ಕೂಡ ತುಂಬಾ ಒಂಥರ ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ. ನಮಗೇನು ಕೆಲಸ ಮಾಡೋದಕ್ಕೂ ಮೂಡ್ ಅನ್ನೋದಿರೋದಿಲ್ಲ. ಆದಷ್ಟು ನಾವು ಎಮೋಷ್ನಲಿ ವೀಕ್ ಆಗದೆ ಒಂದು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದರಿಂದನೂ ಕೂಡ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ. ನೆಕ್ಸ್ಟು ಏನು ಅಂತ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ನಾವೇನೋ ಒಂದು ಮೆಂಟಲಿ ಸ್ಟ್ರಾಂಗ್ ಇದ್ದರೂ ಕೂಡ ನಮಗೆ ನಮ್ಮ ಬಾಡಿನೇ ಹೆಲ್ಪ್ ಮಾಡಲಿಲ್ಲ ಅಂತ ಅಂದರೆ, ನಮ್ಮ ಬಾಡಿನೇ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ನಾವು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಒಂದು ಫಿಸಿಕಲಿ ಕೂಡ ಸ್ಟ್ರಾಂಗ್ ಇರಬೇಕು. ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಇನ್ನು ಈ ಫ್ರೈಡ್ ರೈಸ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದು ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು. ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ರೀತಿ ಸಾಸ್ನೇನು ಬಳಸ್ತಾ ಇಲ್ಲ. ನಾನು ಚಿಲ್ಲಿ ಪೌಡ್ರನ್ನ ಯಾಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಮಕ್ಕಳು ತಿಂತಾರೆಲ್ಲ ಸ್ವಲ್ಪ ಖಾರ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪನೇ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲನೂ ಹಾಕೋತಾ ಇದ್ದೀನಿ. ಇನ್ನು ಅನ್ನನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ಪೆಪ್ಪರ್ ಪೌಡ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು ಫ್ರೈಡ್ ರೈಸ್ಗೆ. ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಒಂದು ಹೆಲ್ದಿಯಾದ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾವೊಂದು ಸ್ಟ್ರಾಂಗ್ ಆದ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ಆದಷ್ಟು ನಮ್ಮಲ್ಲಿರುವ ವೀಕ್ನೆಸ್ನ ಮನಸ್ಸಲ್ಲೇ ಇಟ್ಕೊಳ್ಳೋ ಬದಲು, ನಮ್ಮ ಒಳಗಡೆನೇ ಇಟ್ಕೊಳ್ಳೋ ಬದಲು ಅದನ್ನು ಹೊರಗಡೆ ತೆಗೆದು ಒಂದು ಸ್ಟ್ರಾಂಗ್ ಆದ ಡಿಸಿಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಒಂದು ಎಮೋಷನಲಿ ವೀಕ್ ಆಗೋದನ್ನ ಬಿಟ್ಟು ಒಂದು ಸ್ಟ್ರಾಂಗ್ ಆಗೋದಾಗಿರ್ಬೋದು, ಒಂದು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದಾಗಿರ್ಬೋದು, ಇದೆಲ್ಲ ನಾವು ಅಳವಡಿಸ್ಕೊಂಡ್ರೆ ಆದಷ್ಟು ಒಂದು ಸ್ವಲ್ಪನಾದರೂ ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಬಂದರೂ ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋತೀನಿ ಅನ್ನೋ ಕೇಪಬಿಲಿಟಿನೂ ಕೂಡ ಬರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ.